ಸುಮಾರು ಹೊತ್ತಿದ್ದ ಸುಮ್ಮನೆ ಕೂತಿದ್ದೆ ಅಲ್ಲಿ ಮುಂದೆ ಟೈಟಲ್ ತಿಂಗಳಲ್ಲಿ ಅದು ಏಲಿಯನ್ ಇಂಜಿನಿಯರ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಶುರು ಮಾಡ್ಕೊಂಡ. ಆ್ಯಕ್ಚುಲಿ ನಾನು ಇದ್ದಿದ್ದೆಲ್ಲ ಮೊಬೈಲ್ ತಮಿಳು ಮಾತಾಡ್ತಿದ್ದೇನೆ ಅಂತ ಅಂದ್ಕೊಳ್ತೀನಿ. ಇಯರ್ಬಡ್ ಹಾಕಿರೋದ್ರಿಂದ ಕೇಳಿಸ್ತಾಯಿಲ್ಲ ಸರಿಯಾಗಿದೆ ನನಗೆ. ಅವ್ನು ಹಿಡ್ಕೊಂಡಿರೋ ಫೋನ್ ನಾನು ಇದರಲ್ಲಿ ಶಬ್ದ ಚಾನಲಲ್ಲಿ ಕೆಲಸ ಮಾಡ್ತಿದ್ದಲ್ಲ. ಕೆಲಸ ಮಾಡಬೇಕಾದ್ರೆ ನಾನು ರಿಯಲ್ಮಿ ಫೋನ್ ತೊಗೊಂಡಿದ್ದೆ. ಅದು ಬೈಕ್ ಅಪಾಚಿ RTR ಬೈಕ್ನ ಮಾರಾಟ ಮಾಡಿಬಿಟ್ಟು ಒಂದು ಫೋನ್ ತೊಗೊಂಡಿದ್ದೆ, ರಿಯಲ್ಮಿ ಬೇಬಿ ಸೇಮ್ ಅದೇ ಮಾಡಲ. ಅದು ನಿಮ್ಮ ವಿಷಯ ಅಂತ ಗೊತ್ತಾಯ್ತು. ಅವ್ರು ಹೇಳ್ತೀವಿ ಹೆಂಗೆ ಅಂತ ಮಾತಾಡ್ಬಿಟ್ಟು ಕೇಳಿಬಿಟ್ಟು ಅದೀಗ ಸ್ಲೋ ಡೌನ್ ಮಾಡೋದು. ಗೌಡ ಅವ್ರಿಗೆಲ್ಲ ಹೆಚ್ಚಿದ್ದು ಕುಗ್ದೇಳ್ಬೇಕಂದ್ರೆ ಬಾಲಾಗೋಚಿ ಸ್ವಲ್ಪ ಪೇಪರ್ ವರ್ಕ್ ಮಾಡ್ತಿದ್ದಾರ. ಅಷ್ಟು ಬೇರೆ ಮಿಸ್ ಆಗಿದ್ದಾರ. ಬೇರೆ ತಲೆ ಕೆಡಿಸ್ಕೊಬೇಡ. ಅವರು ಸ್ಲೋ ಡೌನ್ ಮಾಡೋದು ಹೇಗೆ ಸ್ಲೋ ಡೌನ್ ಮಾಡ್ತಿರುತ್ತೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದು ಅಷ್ಟೇ ಅಲ್ಲ, ಸ್ಲೋ ಡೌನ್ ಕೂಡ ಮಾಡಿದ್ರು. ಅದೇ ಬಿಂಡ್ರಿಗೊಟ್ಟು ನನ್ನ ಮಗಾಗರು. ನಾನು ಈ ಕಡೆ ಬಂದು ಕೂತ್ಕೊಂಡ್ರೆ ಇಲ್ಲಿವರೆಗೂ ಬಂದು ಮಾತಾಡ್ತಾನೆ. ಅವ್ನು ಎಷ್ಟು ಜನ ಕೂತಿರ್ಬೇಡ ಸುಳೆ ಮಗಂಥದ್ದು. ಎಷ್ಟು ದೂರ ಬಂದಿದ್ದೀನಿ, ಇಲ್ಲಿಗೆ ಹೊರಗೆ ಬಂದಿದ್ದೀನಿ. ಅಲ್ಲಿ ಕೂತಿದ್ದವನು ಅವನು ಇಲ್ಲಿವರೆಗೆ ಬಂದ ಮಾತಾಡ್ಕೊಂಡು ಬರವ ಅದು ಎಷ್ಟು ಜನ ಹತ್ರ ಹೋಗ್ಬಿಟ್ಟು ಸೊಳ ಗೊತ್ತಿಲ್ಲ. ಸೋಳೆ ಮಗಂಥದ್ದು ಉದ್ದಲೇ ಸಾಯ್ತಾರೆ ಇವರು. ಎತ್ತ ಹೋದ್ರೆ ಬಿಡಲ್ಲ ಹೊಟ್ಟೆಗ. ಹಿಂದಿದ್ದರೆ ಸಾಯ್ತಾವ್ರೆ ಅವರ ಅಮ್ಮನಕ್ಕೆ. ಇದು ದೇವರ ಮಕ್ಕಳು ಅವಳು ಇಷ್ಟ ಆಯ್ತಾಯಿತು ಶುರುವಾಯಿತು. ಅಲ್ಲಿ ಇದುಗಡೆ ಸುಮಾರು ಹೊತ್ತಿದ್ದ ಕೂತ್ಕೊಂಡಿದ್ರು ದೂರದಲ್ಲಿ. ಮುಂದೆ ಶುರು ಮಾಡಿದ್ರು. ಇವಾಗ ಅದು ಎಷ್ಟು ಜನ ಕೊಟ್ಟೋರಾಗುತ್ತಿಲ್ಲ ಅವರು. ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಬಂದು ವರ್ಕೌಟ್ ಮಾಡ್ತಾನೆ. ಅಲ್ಲಿ ಇಲ್ಲಿ ಎಲ್ಲ ಸುತ್ತಲೇ ಇದೆ ಒಂದೇ ಸಮಯ. ಪಿಂಕ್ ಕಲರ್ ಬಟ್ಟೆ ಅವ ಪಾಚಿ ಕಟ್ಕೊಂಡು ತೋರಿಸ್ಕೊಂಡು ಆಡ್ಬೇಕು. ಎಲ್ಲಿ ಕೂತ್ಕೊತೀರಿ ಅಲ್ಲೇ ಬರ್ತಾರೆ ಬಡ್ಡೆದ. ಎಷ್ಟೊಂದು ಸರಿ ಹಿಡ್ದಿದ್ದೀರ ಅವನ್ನಂತೂ ಕವರ್ ಮಾಡಿ, ಎಷ್ಟೊಂದು ಸರಿ ಕವರ್ ಮಾಡಿದ್ದೀನಿ. ಜಾಗ ಬದಲಾಯಿಸ್ತಾರೆ, ಅವರು ಜಾಗ ಬದಲಾಯಿಸ್ತಾರೆ. ನಾನು ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕ್ಕೊಂಡಿದ್ರು ಆ ಸುಳೆವಾಗ ಮಾತಾಡ್ತಿರೋದು ಇಲ್ಲಿ ಕೇಳಿಸ್ತೈತೆ ಗುರು. ಅದೇ ಫಸ್ಟ್ ವೀಡಿಯೋ ಬರ್ತದಲ್ಲ, ನನ್ನ ಮುಂದೆ ಮೊದಲು ಪ್ರಥಮ ಬಾರಿಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅವನು. ನಡ್ಕೊಂಡು ಓಡಾಡ್ತಿದ್ದವನು ಈಗ ಕುತ್ಕೊಂಡು ಮಾತಾಡ್ತಾವನ. ಈ ಕಡೆ ನಡ್ಕೊಂಡು ಬರೋಕ್ಕಾಗಲ್ವಲ್ಲ, ಅದಕ್ಕೆ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಓಡಾಡ್ತಿದ್ದವನು ಚೇರ್ ಮೇಲೆ ಕೂತ್ಕೊಂಡು ಜೋರಾಗಿ ಮಾತಾಡ್ತಾ ಇದ್ದ. ನಾನು ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕ್ಕೊಂಡಿದ್ರು ಜೋರಾಗಿ ಕೇಳಿಸ್ತಾಯ್ತದೆ, ಅಷ್ಟು ಜೋರ ಮಾತಾಡ್ತಾನೆ ಅವನು. ಎಷ್ಟು ಜನ ಕೂಟ್ರು ಬೇಡ ಬೋಳಿ ಮಗ. ಮುಂದೆ ಲವ್ ಬರ್ಡ್ಸ್ಗಳದ್ದು ಕತೆ ಕೊಯ್ಯ ಸಾಯ್ತಾ ಬಂದಿದ್ದು. ಹಿಂದಿದ್ದಾರೆ ದೇವರ ಮಕ್ಕಳು ಕೂತ್ಕೊಂಡಿದ್ದಾರೆ ಚೇರಲ್ಲಿ. ಸಾಯಂಕಾಲ ಬೆಳಗೋ ಜಾಗದಲ್ಲಿ ಹೊಗೆ ಹಾಕಿದಾರಲ್ಲ ಅದು ಇದು. ಅಲ್ಲಿ ಕೂತ್ಕೊಂಡಿದ್ದಲ್ಲ ಬೋಳಿ ಮಗ. ಅವ್ನು ಇವಾಗ ಕೂತ್ಕೊಂಡಿದ್ದು. ನಾನು ಬರೋ ಸಮಯದಲ್ಲಿ ಕೂತ್ಕೊಂಡಿದ್ದು ಅವನು. ಮುಂಚೆನೇ ಕವರ್ ಮಾಡಿದ್ದೀನಿ, 2-3 ಸರಿ ಕವರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ಅವನು. ಅದೇ ಜಡಿಯ ರೀಡ್ ಮಾಡ್ತಾರೆ. ಟೆಸ್ಟರ್ ಅಲ್ಲಿದೆ ಸರ್ಕಲ್, ಕ್ಯಾರಸ್ಪೇಟೆ ಸರ್ಕಲ್ ಮಾಮೂಲಿ. ವಿಷಯ ಪತ್ರ ಊಟಕ್ಕೆ ಅಂತ ಬಂದೆ.
ಡಸ್ಟರ್ ಇದ್ಕೊಂಡಿದ್ದೆ. ಆ್ಯಕ್ಚುಲಿ ಊಟ ಸಿಗಲ್ಲ ಅನ್ನೋದು 100% ಕನ್ಫರ್ಮು. ಅಲ್ಲೂ ಒಬ್ಬ ಯೂರಿನ್ ಪಾಸ್ ಮಾಡ್ತಾ ಇದ್ದು ವಿಡಿಯೋ ಕವರ್ ಮಾಡಿದ್ದೀನಿ. ಪ್ರೀವಿಯಸ್ ಶಾರ್ಟ್ಕಟ್ ಸಿಗುತ್ತೆ ಅದು. ಸೊ ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲಿ ಯೂಟರ್ನ್ ಹಾಕೊಂಡು ಹೋಗ್ತಾ ಇದ್ದೀನಿ ಅವ್ರ ಕಡೆ. ವಾಪಸ್ ಹೋಗುವಂತ ಊಟ ಸಿಗೋದಿಲ್ಲ, ವಾಪಸ್ ಹೋಗುವಂತ ಆಗ್ತದೆ. ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ವಾಪಸ್ ಹೋಗ್ತೀನಿ. ಇವತ್ತು ಸ್ವಲ್ಪ ಕೆಲಸ ಮಾಡಿದ್ದೀವಿ, ಪರವಾಗಿಲ್ಲ. ಅದಕ್ಕೆ ಎಷ್ಟು ಕೊಟ್ಟರೆ ವೇಟ್ ಮಾಡಿ. ಯಾವ ಹುಡುಗರು ಅವಾಗಿಂದ ಅಲ್ಕಿಸ್ಬೋದು ಅಲ್ಲೇ ಅಕ್ಷಯ ಪಾತ್ರ. ಆ್ಯಕ್ಚುಲಿ ಸುಮಾರು 2 ಗಂಟೆ ಕರೆಕ್ಟಾಗಿ 2 ಗಂಟೆ ಈಗ ಇನ್ನೂ ಹೋಗಿಲ್ಲ, ಊಟ ಗಿಡ ಬಂದಿಲ್ಲ. ಸೊ ಹೊರಡೋದು ಹಾಕ್ಕೊಂಡಿದ್ದೀನಿ. 15 ಮಿನಿಟ್ಸ್ ವೇಟ್ ಔಟ್ ಹೋಗ್ತಿದೆ. ಆ್ಯಕ್ಚುಲಿ ನೀವು ಕಥೆಗಳು ನಡೀತಾ ಇರೋದು ಏನಂದರೆ ನಂಜನಗೂಡಿಗೆ ಕರ್ಕೊಂಡೋಗಿದಾರಲ್ಲ ಪೊಲೀಸರು, ಅದಷ್ಟು ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಸೆಪ್ಟೆಂಬರ್ 2019 ಕೋರ್ಟು ಮತ್ತು ಇದು ಕೂಡ ಕೋರ್ಟು ಮತ್ತು ಇದಕ್ಕೆ ಜೈಲಿಗೆ ಅಲೀತಾ ಇದ್ದಲ್ಲ. ಸೊ ಅದ್ರದ್ದು ರಿಲೇಟೆಡ್ ಏನೋ ಆ್ಯಕ್ಟಿವಿಟೀಸ್ ಕ್ರಿಯೇಟ್ ಮಾಡ್ತಾಯಿದ್ರು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಸದ್ಯಕ್ಕೆ. ಇಲ್ಲಿ ಓಡಾಡ್ತು ಹುಡುಗರೆಲ್ಲ ರಾಜಶೇಖರದ ಬಾಲಗೋಚಿಗಳು. ರಾಜಶೇಖರದ ಅಣ್ಣನೇ ಆ್ಯಕ್ಚುಲಿ ಕೋರ್ಟಲ್ಲಿ ಬಂದು ಅಟೆಂಡ್ ಮಾಡದೇ ಇರೋ ಲಾಯರ್. ಅಂದರೆ ಅವ್ರ ಅಣ್ಣನಿಗೆ ನಾನು ಹೇಳಿದ್ದೆ ಫೋನ್ ಮಾಡಿ, ಈಗ ಕೇಸ್ ಆಗೈತೆ, ಕೋರ್ಟ್ ಬಂದು ಹೆಲ್ಪ್ ಮಾಡು ಅಂತ. ಅವರನ್ನು ಹೆಲ್ಪ್ ಮಾಡಲಿಲ್ಲ. ಕೋರ್ಟಿಂದ ಕೂಡ ಜೈಲಿಂದ ಕೂಡ ಜೈಲರ್ ಕೈ ಇವರು ಸೂಪರಿಂಟೆಂಡೆಂಟ್ ಇರ್ತಾರಲ್ಲ ಅವ್ರ ಕೈಲಿ ಫೋನ್ ಮಾಡಿಸಿದ್ದೆ. ಆಗಲೂ ಕೂಡ ರಾಮಚಂದ್ರ ರಾಜಶೇಖರ್ ಅವರ ಅಣ್ಣ ಲಾಯರು ಬಂದು ಅಟೆಂಡ್ ಮಾಡಿರಲಿಲ್ಲ. ಸೊ ಅದ್ರದ್ದು ಆ್ಯಕ್ಚುಲಿ ಕಬ್ಬಲಾಗಿರೋ ಗಾಡಿ ಅವಾಗ ಕವರ್ ಮಾಡೋದು ಹಾಕಿಕೊಡಿದೆ. ಕಬ್ಬಲ್ ಹೋಗಿ ದಿನ ಫ್ರೆಂಡ್ಸ್ ಸೈಕಲ್ ಹೊಡೆಯೋದು ತಾಕತ್ತೈತೆ ಅವ್ರಿಗೆ. ಅದು ಬಾಡಿಗೆ ಸೈಕಲ್ ಹೊಡೆಯೋದು ತಾಕತ್ತು ಖಂಡಿತ ಇಲ್ಲ ಅವ್ನಿಗೆ. ಅದು ಎಲ್ಲೋ ಹೆಂಗೆ ಕದ್ಬಿಟ್ಟು ಅವನೇ ಗೊತ್ತಿದೆ. ಬೀಗ ಎಲ್ಲ ಹೆಂಗೆ ಅನ್ಲಾಕ್ ಮಾಡ್ಕೊಂಡು ಅವ್ನು ಡಿಟೆಕ್ಟ್ ಮಾಡೋಕ್ಕಾಗಿಲ್ಲ. ಸ್ಪೀಕರ್ ಪೊರೇಷನ್ ಹಾಕಿ ಈ ಸತಿ ಊಟ ಆಯಿತು. ನಂದು ಮುಗಿಯೋ ಬಾಲಗೋಚಿ ಎಷ್ಟು ಟೈಮ್ ಎಷ್ಟು ಗೊತ್ತಾ? 2:15 ಟೈಮ್. ಆ್ಯಕ್ಚುಲಿ 2:15ಗೆ ಅಕ್ಷಯ ಪತ್ರದಲ್ಲಿ ಊಟ ಬಂತು. ಆ್ಯಕ್ಚುಲಿ 2:15ಗೆ. ಅದಕ್ಕಿಂತ ಮುಂಚೆ ನಾನು ಇದರಲ್ಲಿ ಊಟ ಮಾಡ್ಕೊಬೋದೆ. JK 4/26 ಜಮ್ಮು ಕಾಶ್ಮೀರ ಬೇಸ್ ಫಾರ್ಮುಲಾ ಅದು, ಓಕೆನಾ? ಅದಕ್ಕಿಂತ ಮುಂಚೆನೇ KR ಹಾಸ್ಪಿಟ್ಲ್ ಮುಂಭಾಗ ಊಟ ಕೊಡ್ತಾಯಿದ್ರು. ಸೊ ಹೋಗಿ ಊಟ ಮಾಡ್ಕೊಬಂದೆ. ಅದು ಯಾಕೆ ಕೊಡ್ತಾಯಿದ್ರು ಏನೋ ಗೊತ್ತಿಲ್ಲ. ಊಟಲ್ಲಿ ಗಿನ್ಮಾನ ಮಾಡ್ತಾಯಿದ್ರು ಜೋರಾಗಿ. ಕೈ ಬದಲಾಯಿಸ್ಕೊಡ್ತೀನಿ, ಬೇಕಿಲ್ಲ ಈ ಕಡೆ ಅದಕ್ಕೆ ಹಂಗೆ ಬಂದಿಟ್ಕೊಂಡಲ್ಲ ಅವರು. ಪಂಚಾಯತಿ ನಡೀತಾ ಇದೆ. ಕಾಂಗ್ರೆಸ್ ಇದು A4011 ಗಾಡಿ. ಅದು ಯಾಕೋ ಗೊತ್ತಿಲ್ವಲ್ಲ, ಎಲ್ಲ ಸರ್ಕಲ್ಲೂ ಖಾಲಿ ಹೊಡಿತೈತೆ. ಇವತ್ತು ಪಕ್ಷ ಓಕೆ ಅವರು ಇಷ್ಟಾರು ವೆಹಿಕಲ್ ಕಾಣ್ತಾವೆ. ಅಲ್ಲಿ ಫುಲ್ ಖಾಲಿ. ಸಿಟಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಇತ್ತಲ್ಲ, ಒಂದೇ ಒಂದು ವೆಹಿಕಲ್ ಇರಲಿಲ್ಲ. ನಾನು ಒಬ್ಬನೇ ಬಂದೆ, ಸುಮ್ಮನೆ ಆರಾಮ್ಸಾಗಿ ಬಂದೆ. ಎಲ್ಲ ಸಿಗ್ದಲ್ಲೂ ಜನಗಳಲ್ಲಿ ಸುಮ್ಮನೆ ನಿಂತವ್ರೆ. ಫುಲ್ ಸರ್ಕಲ್ ಖಾಲಿ ಹೊಡಿತಾಯಿತ್ತು. ನಾನು ಯಾಕ ಪೊಲೀಸರು ಬ್ಲಾಕ್ ಮಾಡ್ಕೊಂಡಿರ್ಬೋದು, ನಲ್ಪರ್ದ ಸುಟ್ಟು ಬಂದೆ. ಇಲ್ಲೂ ಅದು ಪಂಚಾಯತಿ ಹೊಡಿತೈತೆ, ಇಲ್ಲೂ ಖಾಲಿ ಹೊಡಿತೈತೆ. ಜನಗಳೆಲ್ಲ ಸುತ್ತಮುತ್ತ ನೋಡಿ. ಊಟ ಅಂತೂ ಆಯಿತಾ ಕೆಲ ಸುತ್ತಮುತ್ತ. ಅದು ಹೊಟ್ಟೆದು ಮೊಸರನ್ನ ರೈಸ್ ಬಾತು, ಚಟ್ನಿ, ಉಪ್ಪಿನಕಾಯಿ ಸಮೇತ. ಅದು ಸಪ್ಪೆ ಗಿಪ್ಪೆ ಏನೂ ಇರಲಿಲ್ಲ, ಎಲ್ಲ ನಾರ್ಮಲ್ ಕಂಡೀಷನಲ್ಲೇ ಇತ್ತು. ಕುಮಾರ್ ಕೂಡ ಅವ್ರ ಸ್ವಂತ ತಟ್ಟೆಲಿ ಇದ್ದಿದ್ದು ಅರ್ಧ ಆಲ್ಮೋಸ್ಟ್ ಫುಲ್ ಮೊಸರನ್ನ ಕೊಟ್ಟರು. ಸೊ ಆಯಿತು. ಅಂದರೆ 2 ಪ್ಲೇಟ್ ಊಟ, 2.5 ಪ್ಲೇಟ್. ಹೀಗೆ ಆಯ್ತು ಬಂದಿದ್ದು ಫೋನ್ ಕೇಜ್ವಾಲ್ ಏನೋ ಬಂದಿತ್ತು. ಎಷ್ಟು ಹೋಗ್ಯಾರ ಹೋಯ್ತು ಅಂದರೆ ಇರ್ಬೋದು. ಇವಾಗ JF457 ಆರ್ಗನೈಸಿದೆ. TVS ಎಕ್ಸ್ಪ್ರೆಸ್ ಸೂಪರ್ ಬಹುಶಃ ಅವರು ಮಾರ್ಕೆಟ್ ಬೇಸ್ ಫಾರ್ಮುಲಾದಲ್ಲಿ ಪಕ್ಕ ಪಾನಿಪುರಿ, ಗೋಬಿ ಮಂಚೂರಿ, ಮಸಾಲೆ ಪುರಿ ಅಂಗಡಿ ಇತ್ತಲ್ಲ ಅವ್ರದ್ದು. ಅವ್ರದ್ದೆಲ್ಲ ಗೊತ್ತಿರೋ ಅಂತ ಅಂದ್ಕೊಳ್ತೀರಿ. ಅಂದರೆ ಬೆಳದಿಂಟಿ ಅವರ ಗಂಡ ತಮಣ್ಣ ಅವರು TVS ಎಕ್ಸ್ಪ್ರೆಸ್ ಓಡಿಸಿದ್ರು. ಇನ್ಕ್ವೈರಿ ಮಾಡುವಾಗ ಮಾಡಿರೋ ಕರ್ಮಕಾಂಡ ಮಂಜುಳ ನಡ್ಸ್ಬೋದಿಲ್ಲ ಭಾಳ ಮಾಡಿ ಎಲ್ಲ ಕರ್ಮಕಾಂಡಗಳಿಗೆ ಲೆಕ್ಕ ಹಾಕಿಸ್ತೀರಿ.
ಹಾಕ್ಬೇಕಂತ ಹೋಗ್ತಾ ಇರ್ತಾವ. JW6168 ಗಾಡಿ ಆಗುತ್ತೆ. ಹಾಗೆ ಜಮ್ಮು ಕಾಶ್ಮೀರ ಬೇಕಾಗಿಲ್ಲ. ಅದೇ ಜಮ್ಮು ಕಾಶ್ಮೀರ JL ಒಡೆಯರ್ ಸೀರೀಸ್ ಅವ್ರು ಯಾರಾದ್ರು ಇರ್ತಾವ್ರಿವ ಬೇಕಾಗತ್ತೆ ಅದು ಏನು ಟಂಡರ್ ಬರ್ಡಿವ ಹಾಸ್ಪಿಟ್ಲ್ ಬುಕ್ ಇದ್ದ. ಹಾಸ್ಪಿಟ್ಲಿಗೂ ಅಕ್ಷಯ ಪಾತ್ರೆ ಮುಂದೆ ಇದ್ದ ಆಗಲೇ ಬಂದ್ಬಿಟ್ಟು ನನಗೆ. ಆದರೆ ಅವಾಗಲೇ ನೋಡಿದ್ದು ಅದು ಹಾಸ್ಪಿಟ್ಲಲ್ಲಿ ಊಟಕ್ಕೆ ಹೋದ್ನಲ್ಲ, ಅದಾದ್ರೆ ಅದಕ್ಕಿಂತ ಮುಂಚೆ ಇದು ಅಕ್ಷಯ ಪಾತ್ರೆ ಮುಂದೆ ಕುತ್ಕೊಂಡು ದೊಡ್ಡ ಹೊಡಿತಾ ಇದ್ದಲ್ಲ, ಅವಾಗ ನೋಡಿದೆ. ಅದೇ ಇದು ಸಾಯ್ತಾ ಇದ್ದ ಮಗಳು ಬಿಡ್ತಾರ್ದು ನೋಡಿದ್ರೆ ಎಲ್ಲ ರೋಡು ಖಾಲಿ ಹೊಡಿತಾ ಇದೆ ಗುರು. ಇಲ್ಲೂ ಖಾಲಿ, ಅಲ್ಲಿ ಎಲ್ಲ ರೋಡು ಖಾಲಿ ಹೊಡಿತೈತೆ. ಗೊತ್ತಿಲ್ಲಪ್ಪ ಯಾಕೆ ಅಂತ. ಗುರು ಚಿಪಿಟರ್ ಮೀಸೆ ತಿರುಗಿಕೊಂಡು ಹೋಯ್ತಾ ನಾನು. ಮಾವ್ಸ್ ಮ್ಯಾಜಿಕ್ ಅದೇ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ಗಳು ಯಾಕೋ ಕಾಣ್ತವೆ, ಬಿಸ್ಕೆಟ್ ಕವರ್ಗಳು. ಹಳದಿದ್ದೋಗ್ಲಿ ಜನ ಅಂತೂ ಇಲ್ಲಪ್ಪ. ತಿರುಗಿದ ಪ್ರದೇಶ ಆಗಿರೋದು ಜನ ಬಿಟ್ಟರೆ ಜನ ಎಲ್ಲ ಫುಲ್ ಆರಾಮ್ಸಾಗಿ ಬಂದೆ. ಇಲ್ಲೂ ಟ್ರಾಫಿಕ್ ಇರಬೇಕಿತ್ತಲ್ಲ, ಕೈ ಕ್ರಾಸಲ್ಲಿ ಇಲ್ಲೂ ಯಾರೂ ಇಲ್ಲ. ಇಬ್ಬರು ನೋಡಿ ಇವಾಗ ವೀಕ್ ಕ್ಯಾಪ್ಚರು ಅವ್ನು ಕಟ್ಕೊಳ್ಳೋರಾಗಷ್ಟು ಬಲ ಗೊಚ್ಚಲ್ಲ ಓಡಾಡ್ತಾರ. ಟೆಂಪ್ಲೇಟ್ ಪೇಪರೆಲ್ಲ ಇಟ್ಕೊಂಡು ಅದೇನೇನೋ ತುಂಬಿಸ್ತಾರೆ ಗುರು. ಕ್ಯಾಲಿಬರ್ ಇರಬೇಕು ಅವ್ರಿಗೂ. ಪದಬಂಧಗಳು ಏನೋ ಆಡ್ತಾರಲ್ಲ ಗುರು, ಬಿಟ್ಟ ಜಾಗ ತುಂಬೋದು ನ್ಯೂಸ್ ಪೇಪರ್. ಆ್ಯಕ್ಚುಲಿ ಅದನ್ನು ನನಗೆ ಮಾಡೋಕ್ಕೆ ಬರೋಲ್ಲ, ದಾರೇ ಮಾಡಲ್ಲ. ಆ್ಯಕ್ಚುಲಿ ದಾರಿ ಯಾರು ಡಾಕ್ಟ್ರೇಟ್ ತೊಗೊಂಡಿಲ್ಲ, ಯಾವುದ್ರಲ್ಲಿ 10ನೇ ಕ್ಲಾಸ್ ಓದಿರೋದು. ಅದು ಟ್ರೈ ಮಾಡೋದಿಲ್ಲ. ಅದರ ಇವಾಗ ಟ್ರೈ ಮಾಡ್ತಾವ್ರೆ ಅಂದರೆ ಎಜುಕೇಟೆಡ್ ಖಂಡಿತ. ತೆಲುಗು ಅದು ಆ್ಯಕ್ಚುಲಿ ತೆಲುಗು ಪೇಪರ್ ಇಟ್ಕೊಳ್ಳೋದು ನೋಡಿದ್ದೀವಿ. ಕಟ್ಕೊಳ್ಳೋದು ಸರಿ ಕವರ್ ಮಾಡಿದ್ದೆಲ್ಲ. ಅದು ಫುಲ್ ಫಿಲಪ್ ಜಾಗ, ಎಲ್ಲಿದ್ದಲ್ಲಿವರೆಗೂ ಫಿಲಪ್. ಪ್ರಕಾಶ್ ಬಾಲಾಗೋಚಿ ಅದು ಯಾರು ಬೆಳಗ್ಗೆ ಮಾತಾಡ್ತಿದ್ದೆ, ಇಲ್ಲೇ ಕೂತ್ಕೊಂಡು ಸಾಯ್ತಾನೆ. ಹೊಸ ಫೀಲ್ಡರ್ ಇರಬೇಕು. ಎಲ್ಲ ಬೆಂಚು ಫುಲ್ ಫಿಲಪ್ ಗುರು. ಇಲ್ಲಿದ್ದು ಅಲ್ಲಿವರೆಗೂ ಫಸ್ಟ್ ಬೆಂಚು. ಆ ಕಡೆ ಮೂಲೆ ಮೇಲೆ ಕೂತಿಲ್ಲ ಕಾಣುತ್ತೆ ಇಲ್ಲಿಗೂ. ಎಲ್ಲ ಬೆಂಚು ಫಿಲಪ್ ಆಗೈತೆ. ಕೂರೋಕ್ಕೂ ಜಾಗ ಇಲ್ಲ. ಇಲ್ಲಿ ಹೊಸ ಬೆಂಚ್ಗಳು ಖಾಲಿ ಇದ್ದಾವೆ. ಒಂದರಲ್ಲಿ ಬ್ಯಾಗ್ ಇಟ್ಟಿದ್ದಾರೆ, ಒಂದು ಖಾಲಿ ಇದೆ. ಪೂರ್ತಿ ಎಲ್ಲ ಫಿಲಪ್. ಸ್ವಲ್ಪ ಮರಗೋಣ ಅಂದ್ಕೊಂಡ್ರೆ ಬಡ್ಡೆ ಇಕ್ಲ ಅದಕ್ಕೂ ಬಿಡೋಲ್ಲ. ತಿಕ್ಕ ತೊಳ್ಕೊಂಡೋಗೋ, ಬೇರೆಯವ್ರು ತಿಕ್ಕೋಕ್ಕೆಲ್ಲ ಕೈ ಹಾಕ್ಬೇಡ. ಇವಾಗ ತುಲಾಕೆ ಹೇಳೋದು. ಅದು ಆ್ಯಕ್ಚುಲಿ ಅದು ಏನೋ ತೊಳ್ಕೊಂಡೋಗೋ ಲೌಡೆ ಇಟ್ಲ ಏನೋ ಬೈತಾರೆ ಬೋಳಿ. ಇವಾಗ ಅದು EL 109 ಗಾಡಿ ಆ್ಯಕ್ಚುಲಿ ಆ ಡಿಸ್ಕವರ್ ಗಾಡಿ ಅಲ್ಲಿದ್ದರೂ ಹತ್ತತ್ರಕ್ಕೆ ಬರ್ತಾಯಿದ್ದೆ. ಅಲ್ಲಿದ್ದ ಅರವತ್ತು ರೋಡ್ ಸ್ಟಾರ್ಟ್ ಆಯ್ತಲ್ಲ, ಅರವತ್ತು ರೋಡ್ ಸ್ಟಾರ್ಟ್ ಆದಾಗಿಂದಲೂ ಜೊತೆಯಲ್ಲೇ ಬರ್ತಾ ಇರೋದು ಡಿಸ್ಕವರ್. ಅದೊಂದು ಡಿಸ್ಕವರ್ ಅಲ್ಲ, ನೆಟ್ವರ್ಕ್ ಕುಮಾರ್ ಅದೇ ಗಾಡಿ ಓಡಿಸೋದು ಆ್ಯಕ್ಚುಲಿ. ಡಿಸ್ಕವರ್ ಗಾಡಿ ರಾಜಶೇಖರ ಬಾಲಾಗ ಗೊತ್ತಿದ್ದು. ಅವ್ವ ಗಾಡಿ ಇತ್ತಲ್ಲ, ಶಲೇಶ್ವರ ಸ್ವಾಮಿ ಅವ್ವ ಇದೆ ಗಾಡಿ ಇಲ್ಲಿ. ಟರ್ನ್ ಆಗ್ತಿರೋದು ಅದು I2514. ಅದೇನು ನೋಡ್ಬೇಕೋ ಗೊತ್ತಿಲ್ಲ. ದೊಡ್ಡ ಅಂತ ರಾಜಶೇಖರ ಬಾಲಾಗೋಚಿ ಆ ಹುಡುಗರು ಬೋಡೈತೆ. ಅದೇನೋ ದೆತ್ತದ ನೋಡ್ಕೊಂಡೋಗಲ್ಲ ಲೌಡೆ ಅಂತ ಏನೋ ಒಟ್ಟು ಮಾತಾಡ್ಕೊಂಡು ಹೋದ ಒಟ್ಟಲ್ಲಿ. ಅದು ಅಷ್ಟೇ ರಾಜಶೇಖರದ ಬಾಲಾಗೋಚಿ. ಅದು ಸ್ವಲ್ಪ ಬಗ್ಡಿ ಬಿದ್ದರೆ ಕರೆಕ್ಟಾಗಿ ಬಂದಿದ್ದು. ಅದು ಅದಕ್ಕೆ ಹೋಗಿ ಕವರ್ ಮಾಡ್ಕೊಂಡು ಬಂದಿದ್ದು ಅಷ್ಟೇ.
ಇಲ್ಲ ಆ್ಯಕ್ಚುಲಿ ಇವಾಗ ಟ್ರೀಟ್ ಮಾಡ್ತಲ್ಲ ಅದರಲ್ಲಿ ಮಹೇಶ್ವರ ಬಾಲಗಚ್ಚಿ ಅದು ಸೇವ್ ಅದೇ ಸೆಪ್ಟೆಂಬರ್ 2022 ಇವೆಂಟ್ ಫಾರ್ಮ್ನಾಗೆ ಅದು ಸುಪ್ರೀತಾ ವೇಥರ್ ಅಂತ ಹುಡುಗಿ ಹೆಸರು. ಸುತ್ತೂರು JSS ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲಿ ಟ್ರೀಟ್ ಮಾಡಿದ ಹುಡುಗಿ ಹೆಸರು. ಆ ಹುಡುಗಿ ಐಶ್ವರ್ಯ ಬಾಲಗಚ್ಚಿ. ಅವ್ರಿಗೆ ಯಾವ ರೀತಿ ಸ್ಟೈಲ್ ಇದೆ ಅಂದರೆ ಪ್ರತಿ ದಿವಸ ಒಂದೊಂದು ಏನು ಒಳ್ಳೆ ಮಾಡ್ಕೊಂಡು ಇಲ್ಲಿ ಹಾಕಿಲ್ಲ ನಾಟಕ ಹುಡುಕ್ತಾರೆ ಎಣ್ಣೆ ಹಾಕಿಲ್ಲ ಅಂತ ಹೇಳಿದಾಗ ಮಕ್ಕಳನ್ನ ಕೇಳಿದ ಬೇಕಂದ್ರೆ ಬಡ ಬಡ ಚೋಟ ಬಡ ಅಂತ ಆ್ಯಕ್ಚುಲಿ ಅವ್ರು ಡಿಸ್ಕಸ್ ಮಾಡ್ತಿರೋದು ಶಾಬಾಬಿ ವಿಷಯ. ಮಕ್ಕಳ ಕಡೆ ಹಾಗೆ ಡಿಸ್ಕಸ್ ಮಾಡ್ತಾರಲ್ಲ ಅದು ಮೊದಲು ಹೊಡಿ ಅಂತ ಹೊಡೆಸ್ಕೊಳ್ಳೋಕ್ಕೋಸ್ಕರದೇ ಗಲಾಟೆ ಮಾಡ್ತಾರದು ಅವರು. ಆ ಥರ ಆ್ಯಕ್ಚುಲಿ ಮುಂದೆ ಅಂದರೆ ಇದು ಮಲ್ಬಾರ್ ಹತ್ರ ಇಸ್ಕೊಂಡು ಬರ್ತಾ ಇದ್ದಾರಲ್ಲ ಮುಂದೆ ಟೈಟಲ್ ಸಿಗೋದು, ಉದ್ದ ಮುಂಚೆ ಟೈಟಲ್ ಸಿಗೋದು. ಅದೇ ನನ್ನ ಮುಂದೆನೇ ಹೇಗೆ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ, ಹೇಗೆ ನನ್ನ ಮುಂದೆ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅನ್ನೋದರ ಇದು ಯಾವುದಾದ್ರು ಡೆಮಾನ್ಸ್ಟ್ರೇಷನ್ ಆ್ಯಟಿಟ್ಯೂಡ್ ಫಾರ್ಮುಲಾ. ಅಂದರೆ ಎಲ್ಲ ಕಣ್ಣೆದ್ರಿಗೆ ಕರ್ರ ತಿವಿದ್ರು ಅಂತ ಮಾತಿದೆಯಲ್ಲ ಹಾಗೆಲ್ಲ ಕಣ್ಣೆದ್ರಿಗೆ ಮಾಡೋದು. KG-77 ಗಾಡಿ ಅವ್ವ ಅಂತಿದೆ ಕುಶಾಲಿಂದ. ಇದು ಹಿಂದ್ಗಡೆ ಬಂದು 6 ಹೊಡಿತಾರೆ. K-50-0665 ಗಾಡಿ ಇದೆಯಲ್ಲ ಇದು 665 ಗಾಡಿ ಇದು. KG-77 2 ಸರಿ ಹೊಡಿದ್ದೀನಿ. ಬೇರೆ ಗಾಡಿ ಅಂತ ಕಟ್ಕೋಬೇಡಿ. ಆ್ಯಕ್ಚುಲಿ ಸ್ಟೋರಿ ಏನು ಅಂದರೆ ಅದು ಗಾಡಿ ಮುಂದೆ ಅವ್ವ ಅಂತ ಬರ್ತಿದೆ. ಮೈಕ ಏನು ಹೇಳಬೇಕಾಗಿಲ್ಲ. ಗಾಡಿ ನಂಬರ್ ಸಾಕು. ಏನ ಅದೇನು ಒಂದು ನಮ್ಮನ್ನು ತುಳ್ನಾಕೆಯ MK-2421 ಗಾಡಿ, MG KA-09 MK-2421 ಗಾಡಿ. ಕೈ ಬೇರೆ ತೋರಿಸ್ಕೊಂಡು ಬೈಕೊಂಡು ಹೋಯ್ತಾನೆ ಬೋಳಿ ಮಗ. ಇಳಿದು ವಾಪಸ್ ಹುಡುಕ ಬಂದು ಹೊಡೆದ್ಬಿಡೋ ನಂಗೆ ಗಾಡಿ ನಿಲ್ಲಿಸ್ದ. ಬರಲೇ ಇಲ್ಲ ಸೋಳೆ ಮಗಂತಂದು. ಆ್ಯಕ್ಚುಲಿ ಪ್ರೀವಿಯಸ್ ಶಾರ್ಟಲ್ಲಿ ಆ ಆಟೋಗಳ ಕತೆ ಹೇಳ್ತಾ ಇದ್ದೆ. ಈ ಬೋಳಿ ಮಗ MG ಗಾಡಿ ತೊಗೊಂಬಂದಿದ್ದರಿಂದ ಆ ಕಡೆ ಡೈವರ್ಟ್ ಆಯಿತು. ಹೌದು, ಆ್ಯಕ್ಚುಲಿ ಗಾಡಿ ಮುಂದೆ ಅವ್ವ ಅಂತ ಇದೆ, ಓಕೆನಾ? ಅಲ್ಲಿ ಗಾಡಿ ನಂಬರ್ ಹೇಳಿದ್ನಲ್ಲ 7749 ಸೆಕೆಂಡ್ ಟೈಮ್ ಅದೇ ಗಾಡಿ ಅಲ್ಲಿ ನಿಂತಿತ್ತಲ್ಲ, ಅದೇ ಗಾಡಿ ಹೆಡ್ಲೈಟ್ ಮುಂದ್ಗಡೆ ಬಂದ ಅಂತ ಹೇಳಿದ್ನಲ್ಲ, ಅವ್ವ ಅಂತ ಬರ್ತಿತ್ತಲ್ಲ, ಅದೇ ಗಾಡಿ ಮತ್ತೆ ಹೊಡ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ವೆರಿ ಕ್ಲೋಸಪ್ ಅಲ್ಲ, ವೆರಿ ಕ್ಲೋಸ್ ಅಂದರೆ ಸಾಸಿವೆ ಕಾಳು ಅಂತ ಹೇಳ್ಬೋದಪ್ಪ, ಅಷ್ಟು ಕ್ಲೋಸಪ್ ಅದ. ಆ್ಯಕ್ಚುಲಿ ನಾನು ರೋಡ್ ಮೇಲೆ ಇಲ್ಲ, ಸೈಡಲ್ಲಿ ಇದ್ದೀನಿ. ಇಲ್ಲಿ ನೋಡಿ ವೈಟ್ ಲೈನಲ್ಲಿದೆ, ವೈಟ್ ಲೈನ್ ಆ ಕಡೆ ಇದೆ. ಆ್ಯಕ್ಚುಲಿ ಅವ್ನು ಬಂದಲ್ಲ, ಅವನು ಆಟೋದವನು, ಅವನು ಸೇಮ್ ಹಿಂಗೆ ಇದು MG ಹೆಕ್ಟರ್ ಚೌಕ್ ಕೊಟ್ಟನಲ್ಲ, ಸೇಮ್ ಅದೇ ರೀತಿ ಅವನು ಚೌಕ್ ಕೊಟ್ಟಿದ್ದ ಆಟೋದವನು, ಸೇಮ್ ಅದೇ ರೀತಿ ನನ್ನ ರೈಟ್ ಸೈಡಿಂದ ಬಂದು ಚಕ್ಕಂತ ಮುಂದೆ ನಿಲ್ಲಿಸ್ಬಿಟ್ಟ. ಚಕ್ಕಂತ ಮುಂದೆ ಅವ್ನು ಪಡ್ಕೊಂಡು ಬಂದು ಜಾಯ್ನ್ ಆಯ್ತಾ ಇದ್ದೆ. ನಾನು ಬ್ರೇಕ್ ಕೊಡಿಲ್ಲ ಅಂದರೆ ಹೋಗಿ ಗುದಿತಾ ಇರೋದೇ ಸುಮ್ಮನೆ ಸೀದಾ ಆ ಥರ ಬಂದ. ಜೊತೆಗೆ ಹಿಂದುಗಡೆಯಿಂದ ಇನ್ನೊಂದು ಆಟೋ ನಿಂತ್ಕೊಂಡಿದ್ದ ಆಟೋ ನಂಬರ್ಗಳನ್ನೆಲ್ಲ ಅವನು ಮೂವ್ನಲ್ಲೇ ಇದೆ. ಆ್ಯಕ್ಚುಲಿ ಅವನು ಬಂದಿದ್ದು ಅವಾಗಲೇ. ಅವ್ನು ಬೆನ್ನಿಂದೆ ಬಂದು ನಿಂತ್ಕೊಂಡು ಆರೋ ನೋಡಿತಾನೆ, ಕೊಯ್ ಅಂತ ಆರೋ ನೋಡಿತಾ ಇದ್ದಾರೆ ಮುಂದಕ್ಕೆ ಹೋಗುವಂತ. ಮುಂದೆ ಹಿಂದೆ ಒಬ್ಬ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಟೋದವ್ರು ಇಬ್ಬರು. ಅದಕ್ಕೆ 2 ಗಾಡಿ ನಂಬರ್ ಹೇಳಿದ್ದು. ಸೊ ಅವರಿಬ್ಬರಿಂದ ತಪ್ಪಿಸ್ಕೊಂಡು ಮುಂದೆ ಬಂದ. ಅವ್ರು ಗಾಡಿ ನಂಬರ್ ಹೇಳ್ತಿದ್ದಂಗೆ ಅಷ್ಟೊಳಗೆ ಈ MG ಹೆಕ್ಟರ್ ಅವ್ನು ಬಂದಿದ್ದು ಒಳಗಡೆಗೆ. ಸೊ MG ಹೆಕ್ಟರ್ನ ಬಂದು ಅವನದೊಂದು ಏನು ಗಾಡಿ ನಿಲ್ಲಿಸ್ಬಿಟ್ಟು ಏನೋ ದೊಡ್ಡದಾಗಿ
ಹಿಂದಕ್ಕೆ ಬಂದು ಏನೋ ಹಿಡಿದು ತೆರೆದು ಬಿಡೋ ನನಗೆ ಗಾಡಿ ನಿಲ್ಲಿಸ್ದ. ಅದಕ್ಕೆ ಕವರ್ ಮಾಡ್ತಾನೇ ಇದೆ, ಕ್ಯಾಮ್ರಾ ರನ್ನಿಂಗಲ್ಲೇ ಇತ್ತು. ಆಮೇಲೆ ಇಳಿದ್ಬಿಟ್ಟು ಆ ಕಡೆ ಹೋಗಿ ಗಾಡಿ ನೋಡ್ಕೊಂಡ, ಏನೋ ಟಚ್ ಆಗಿದ್ರೆ ಬಂದ್ಬಿಟ್ಟು ತಲೆ ಕೆಳಗೆ ಕಾಲು ಮೇಲೆ ಮಾಡ್ಬಿಡೋ ನನಗೆ. ಬಂದಿರೋ ಮಾತ್ರ ಬುಡ್ಡೆ ಬಿಸಿನೀರು ಕಾಯಿಸ್ಬಿಡ್ತಿದ್ದೆ. ಬೋಳೆ ಮಗನ ಹೆಂಗಿರೋ ಊಟ ಮಾಡಿದ್ದೆ, ಎನರ್ಜೆಟಿಕ್ ಆಗಿದ್ದೆ, ಖಂಡಿತ ಬಿಡ್ತಾಯಿದ್ದೆ ಬುಡ್ಡೆ ಏನೋ ದೊಡ್ಡ ಪೈಲ್ವಾನ್ ಥರ ನಿಂತಿದ್ದ ಗಾಡಿಗೆ. ಅಂದರೆ ಹೆಂಗೆ ಅವಮಾನ, ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಹೆಂಗೆ ಅವಮಾನ ಮಾಡ್ತೀವಿ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದು ಅಷ್ಟೇ ಅಲ್ಲ, ಮಾಡಿದ್ರು. ಅದು ಆ್ಯಟಿಟ್ಯೂಡ್ ಫಾರ್ಮುಲಾ ಅಷ್ಟೇ ಅಲ್ಲ, ಅದು ಮಾಡ್ತಾರೆ ಕೂಡ. ಬ್ಯಾಟ್ಸ್ಬಾಜಿರೋ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ಅದು. ಇವ್ರ ಹತ್ರ ಯಾರು ಮೊಘಲ್ಸ್ ಮಲಬಾರ್ ಮೊಘಲರ W927 ಗಾಡಿ, ಮೊಘಲ್ಸ್ ಮಲಬಾರ್ ಅಲ್ಲಿ ತೊಗೊಂಡಲ್ಲ. ಅದಕ್ಕೆ ಮುಂಚೆ ಟೈಟಲ್ ಟೀಮ್ ಇಂಪ್ಲಿಮೆಂಟೇಷನ್ ಮಾಡ್ತಾರೆ, ಸ್ಪೆಷಲಿ ನಮ್ಗಿಂತ ಮುಂದೆ. ಅದಕ್ಕೆ ಶಾಂಭವಿ ಗೌಡ ಅದು ವಿಷಯನ ಚರ್ಚೆ ಮಾಡ್ತಾ ಇದ್ದಿದ್ದಲ್ಲಿ. ಅವಳಿಗೆ ಮಗು ಐತೆ ಹಂಗೆ ಅಂತ ಏನೋ ಮಾತಾಡ್ತಿರಲ್ಲ, ಅದು ಸೇಮ್ ಶಾಂಭವಿ ಗೌಡ ಅದೇ. ಅಂದರೆ ಹೆಂಗೆ ನಾನು ಮುಂದೆ ಚರ್ಚೆ ಮಾಡ್ತೀವಿ ಅಂತ ಇವನು ಚರ್ಚೆ ಮಾಡ್ತಾಯಿದ್ದ. ಅಲ್ಲಿ ಸೈಕಲಲ್ಲಿ ಬರ್ತಾ ಇದ್ದಾರಲ್ಲ, ಅವನು ಏನೋ ಡಿಸ್ಕಸ್ ಮಾಡೋ ಥರ ಏನೋ ಮಾತಾಡ್ತಾ ಇದ್ದ. ಅದಕ್ಕೆ ನಡ್ಕೊಬರ್ತಾ ಇದ್ದ ಅದಕ್ಕೆ ಅವನು ಫೋನಲ್ಲಿ. ಅದಕ್ಕಿಂತ ಹಿಂದೆ ಒಂದು ಗಾಡಿನೇ ಬರೋಲ್ಲ, W ಸೀರೀಸ್ ಯಾವುದು, ಅದು ಕೂಡ ಸೇಮ್ ಅದೇ ಫೋನಲ್ಲಿ ಮಾತಾಡ್ತಾ ಇದ್ದ. ಅಂದರೆ ಅವ್ರಿಗೆ ಏನಾದ್ರು ಉದ್ದೇಶ ಅಂದರೆ ಆ್ಯಕ್ಚುಲಿ ನನ್ನ ಕಿವಿಗೆ ಸ್ವಲ್ಪ ಕೇಳಿಸುತ್ತೆ, ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಹೋಗೋವರೆಗೆ ಎಲ್ಲಿವರೆಗೆ ನಾನು ಹೋಗಿ ತಲುಪ್ತೀನಲ್ಲ ಅಲ್ಲಿವರೆಗೆ, ಅಥವಾ ಅಲ್ಲಿ ಹೋದ್ಮೇಲೆ ನಾಟಕ ಸ್ಟಾರ್ಟ್ ನಡೆಯುತ್ತೆ. ಅದು ಒಬ್ಬ ಕಂಪ್ಲೀಟ್ ಮಾಡೋದಿಲ್ಲ, ಅವ್ನು ಸ್ವಲ್ಪ ಅವ್ನು ಸ್ವಲ್ಪ ಎಲ್ಲ ಒಂದೊಂದೆಲ್ಲ ಕೂಡಿತಾ ಇರ್ತಾರೆ. ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋದರೆ ಒಂದು ಸೆಂಟೆನ್ಸ್ ಆಗುತ್ತೆ. ಆ ಸೆಂಟೆನ್ಸು ಒಂದು ಆ್ಯಟಿಟ್ಯೂಡ್ ಅಥವಾ ಒಂದು ಮೆಸೇಜ್ ಆಗಿರುತ್ತೆ. ಇವನು ಅಷ್ಟೇ ಫುಟ್ಬಾಲ್ ಬಡೇಕ್ಲಿಗೆಲ್ಲ ಬ್ರೇಕ್ ಬೇಕಂತ ಬರ್ತಾ ಇರೋದು. ಇವ್ನು ಏನಾದ್ರು ಮಿಸ್ ಮಾಡೋಕ್ಕೆ ನಾನು ರೈಟ್ ಸೈಡ್ಗೆ ಹೋದರೆ ಹಿಂದೆ ಬರ್ತಾರೆ, ವೆಹಿಕಲ್ ಹೊಡ್ಕೊಂಡು ಹೋಗ್ತೇವೆ. ಆಗಲೇ ಆರಾಮ ಹೋಗ್ತಾರೆ. ಗಾಡಿ ನಂಬರೇ ಇಲ್ಲ, 2 ನಂಬರ್ ಸ್ಟಿಕ್ಕರ್ ಕಿತ್ತೋಗಿದೆ. ಪೊಲೀಸರು ಇದ್ರ ಬಗ್ಗೆ ಅಲ್ಲೇನೇ ಕಿತ್ಕೊಳ್ಳೋದಿಲ್ಲ ಗುರು. ಅದೇನು ಕಡ್ದಾಗ ಕಟ್ಟೆ ಆಗ್ತಿರೋ, ಯಾಕೆ ಸಂಬಳ ಕೊಡ್ತಾರೋ ಅವ್ರಿಗೆಲ್ಲ ಗೊತ್ತಿಲ್ಲ. ಸಾಲದಕ್ಕೆ ಯಾವಾಗಲೂ ರೋಡಲ್ಲೇ ನಿಂತಿರ್ತಾರೆ. ಎಲ್ಲ ಬರೋ ಗಾಡಿಗಳಿಗೆಲ್ಲ ಕೈ ತೋರಿಸಿ ಪಕ್ಕಕ್ಕೆ ನಿಲ್ಲಿಸ್ತಾ ಇರ್ತಾರೆ. ಅದೇನು ಕುಮಿತಾರೋ ನಾನಂತೂ ಕಾಣೆ. ಆಯಿತು ನೋಡ್ದೆ, ಅದೇಲ್ಲ ಸಾಬೂನು ಉಚ್ಕೊಳ್ತಾ ಇರೋದು. ಬಂದು ತುಂಡೆ ಉಂಡು ಅಂತ ಬೈತೀವಲ್ಲ, ಆ ರೇಂಜ್ಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಲ್ಲಿ ಬಲೂರ ಕಾಯ್ಕೊಂಡು ನಮಗೋಸ್ಕರ ಹೇಳಿಲ್ವಾ, K24 ಗಾಡಿ ಅದು, K24 M4868 ಗಾಡಿ. ತುಂಬ ಜನ ಕಾಯ್ಕೊಂಡಿದ್ರು. ಅದ್ರಲ್ಲಿ ಬಲೂರ ಕೂಡ ಒಬ್ಬ BRS 10EQ ಗಾಡಿ ನಂಬರ್. ಹೆಡ್ಲೈಟ್ ಆಗಿದೆ, ಬರೀ ಡ್ರೈವಿಗೆ ಬದಿವಂತ ಬಡ್ಡಿ ಮಗ. ಹೆಡ್ಲೈಟ್ ಆನ್ ಮಾಡ್ಬಿಟ್ಟು ಕಡೆಗೆ ಫ್ಲ್ಯಾಶ್ ಮಾಡಿಸ್ತಾರೆ. ಇವ್ರಿಗೂ ಅಷ್ಟು ಆರ್ಗನೈಸ್ ಇದ್ದು. ಇವ್ರು ಮಾಮೂಲಿ ಪಾರ್ಕಲ್ಲಿ ಇರ್ತಾವಲ್ಲ, ಅದೇ ಜನಗಳು. ಮಹೇಶ ಸುರೇಶನ್ ಟೀಮು. ಯಾರೋ ಬ್ರೇಕ್ ಡ್ಯಾನ್ಸ್ ಆಡ್ತಾನೆ ಅವ್ರು ಹಿಡ್ಕೊಂಡು ಹೊಡೆದ್ಬಿಟ್ಟು. ಆ್ಯಕ್ಚುಲಿ ಅದು ಆರ್ಗನೈಸ್ಡ್, ಅದು ಸುಮ್ಮನೆ ಮಾಡ್ತಿರೋದಲ್ಲ. ಯಾಕಂದ್ರೆ ಆರ್ಗನೈಸ್ಡ್ ಅಂತಲೇ ಕನ್ಫರ್ಮ್ ಆಗಿ ಹೇಳ್ತೀನಿ. ಅಂದರೆ ಪಾರ್ಕ್ ಅವ್ರು ಕಾಣಿಸ್ಕೊಂಡಲ್ಲ ಇದು. ರಾಂಗ್ ಬ್ಯಾಗ್ KA51AJ3309 KA51AJ3309 ರಾಂಗ್ ಬ್ಯಾಗಲ್ಲಿ ಬಂದು ಯೂಟರ್ನ್ ಹಾಕೋತಿರೋದು. ಕಡ್ಡಿಗೆ ಲೈಟ್ ಬಿಡೋದು ಅವರ ಉದ್ದೇಶ ಅಷ್ಟೇ, ಸಿಂಪಲ್. ಯಾವ ಕಡೆಗೆ ಹೋಗ್ತದೆ ನೋಡೋಲ್ಲ. ಅದು ಯಾಕೆ ಗೊತ್ತಿಲ್ಲ. ಚೆನ್ನಾಗಿ ತಿರುಗಿಡಿದೆ, ಪುಸ್ತಕ ಬರ್ತೈತೆ ಈಚೆಗೆ. ಮಧ್ಯಾಹ್ನ ಹಾಸ್ಪಿಟ್ಲ್ ಎಲ್ಲ ಸರ್ಜರಿ ಬ್ಯಾಟಿಗೆ 2 ರೌಂಡ್ ಊಟ. ಹೊಟ್ಟೆ ತುಂಬ ಊಟ ಬಂತು. ಹೊಟ್ಟೆ ಫುಲ್ ಖಾಲಿತ. 2 ಫುಲ್ ಪ್ಲೇಟು. ಫುಲ್ ಪ್ಲೇಟ್ ಅಂದರೆ ಹೋಟ್ಲು ಪ್ಲೇಟು ಅಲ್ಲ ಅದು. ಕೈ ತುಂಬ ತಗುತ್ತೆ, ಸೌಂಡ್ ತುಂಬ, ಅದೇ ಕೈ ತುಂಬ ತಗುತ್ತಾರೆ ಹಾಕಿದ್ರು ಪ್ಲೇಟಲ್ಲಿ. ಅದು 2 ರೌಂಡು. ಮೊಸರೊಂದು 2 ಹೆಚ್ಚೆ ಪಕ್ಕ 2 ಖುಷಿ. ಸುಟ್ಟು ಕುಡ್ಗಸದಂತ ಅದು ಉಪ್ಪು ಸಪ್ಪೆ ಎಲ್ಲ ಸರಿಯಾಗಿ ಆಯಿತು, ಉಪ್ಪು ಖಾರ ಎಲ್ಲ. ಎಸ್ಪರ್ಸೋದಲ್ಲ ಟಿಕ್ಕಿ ಬಿಸ್ಕೆಟ್ಗಳು ಯಾಕೆ ಗೊತ್ತಿಲ್ಲ. ಬಹುಶಃ ಕೈಗೆ ತುಚ್ಚಿತ್ತಲ್ಲ ಬೇಡ, ಸೊ ಅದಕ್ಕೆ ಬಿಸ್ಕೆಟ್ ತಿರೋ ಗೊತ್ತಲ್ಲ, ಅದೇ ತೋರಿಸೋದಕ್ಕೆಲ್ಲ ಬಿಸ್ಕೆಟ್ ಕೊಡ್ಬೇಕಿರ್ತಾರೆ ಜಾಸ್ತಿ.
ಹುಬ್ಬಳ್ಳಿ ಅಂತೂ ಖಂಡಿತಲ್ಲ, ಇದು ಹೊಗೆ ಮತ್ತು ಧೂಳು. ಇದು ಅಲ್ಲಿ ಪೊಲೀಸರೆಲ್ಲ ಯಾರೊಬ್ಬ ಹೊಡೆಸ್ಕೊಡೈತೆ ಅಂತ ಆಟಿಟ್ಯೂಡ್ ತೋರಿಸ್ತಾರೆ. ಇಲ್ಲೂ ಅಷ್ಟೇ ದೇವಸ್ಥಾನದ ಹತ್ರ ಎಷ್ಟು ಹೊಗೆ ಇದೆ, ಅಲ್ಲಿ ಮದುವೆ ಜಾಗದಲ್ಲಿ ಹೊಗೆ ಇರ್ತಾ ಇದೆ. ಅಲ್ಲೂ ಎಷ್ಟು ಕ್ಲೀನಾಗಿದೆ. ಈ ಕಡೆ ಪಾರ್ಕ್ ಒಳಗಡೆ ಫ್ರೆಶ್ ಏರ್ ಇದೆ. ಈ ಕಡೆ ಅಂತೂ ಕಣ್ಣು ಬಿಡೋಕ್ಕಾಗಲ್ಲ, ಮೂಗಿರಲಿ ಕಣ್ಣು. ಇಲ್ಲೂ ಅಷ್ಟೇ ಈ ಪ್ಲೇ ಸ್ಪಾಟ್ ಇದೆ, ಸ್ಪಾಟಿಂದ ಹೋಗ್ತಾ ಇರೋದಲ್ವಾ, ಅಲ್ಲ ಬರ್ತಿಲ್ಲ. ಆ ಜಾಗದಲ್ಲಿ ಹೆವಿ ಹೊಗೆ ಹಾಕಿದ್ದಾರೆ. ಆ್ಯಕ್ಚುಲಿ ನೆನ್ನೆ ಹೊಗೆ ಹಾಕಿದ್ದು ಇವತ್ತು ಬೆಳಗ್ಗೆ ವಿಷಯ ಕವರ್ ಮಾಡಿದ್ದೀವಿ. ಆ್ಯಶಸ್ ಅಂದರೆ ಬೂದಿಗಳೆಲ್ಲ ಬಿದ್ದಿದ್ದು ಇವೇ ಹೊಡ್ಸ್ಕೊಂಡು ಹೋಯ್ತು ಅಂತ ಆ್ಯಕ್ಟಿವಿಟಿ ಮಾಡ್ತೀವಿ. W4641 ಗಾಡಿ ಇದು. ಕೋಟಿ ಬಜಾರ್ ಹೌದು ಇದು ಮಾಡ್ತಿದ್ದಲ್ಲ, ವೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಡೋದಲ್ಲ, ಕಾಲು ಬೇಲೆ ಎತ್ತಿಟ್ಕೊಂಡು ಇದು ಹೊಡ್ಸ್ಕೊಡೋಕ್ಕೆ ಹಂಗೆ ಆದರೆ ಹಂಗೆ ಟ್ಯಾಕ್ಟರ್ ಕೇಳಲ್ಲ ಈ ವೇಜ್ ಫಾರ್ಮುಲಾ. ಡೆಮಾನ್ಸ್ಟ್ರೇಟ್ ಮಾಡ್ತಿರೋದು ಮಕ್ಕಳಿಗೆಲ್ಲ ಬೂದಿ ಮೆತ್ಕೊಡುತ್ತೆ ಅಂತ ತೋರಿಸ್ತಾ ಇರೋದು. ಅಲ್ಲಿ ಹಿಡಿಯೋದು WRV ಇರಬೇಕು ಖಂಡಿತ ಇದು. ಹೊಗೆ ಹತ್ತೆತ್ತ ಹಿಡಿದ್ರು ಹೊಗೆ.